ನಿಮ್ಮ ಸ್ಫೂರ್ತಿಗೆ 100ರಷ್ಟು ಶಕ್ತಿಯನ್ನು ನೀಡುವ ನಮ್ಮ ಯೂಟ್ಯೂಬ್ ಚಾನೆಲ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಈ ದಿನದ ಮನಮೋಹಕ ಯಾತ್ರೆಯಲ್ಲಿ ನಾವು ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿದ್ದೇವೆ. ಈ ದೇವಾಲಯದ ಹಿಂದಿರುವ ಶಕ್ತಿಯ ಮಾತುಗಳನ್ನು ಕೇಳಿದರೆ ನೀವು ಖಚಿತವಾಗಿಯೂ ಪ್ರೇರಣೆಯನ್ನು ಪಡೆದು ಒಳನಂಬಿಕೆ ಬೆಳೆಸಿಕೊಳ್ಳುತ್ತೀರಿ. ಇದು ಭಕ್ತರ ನಂಬಿಕೆ ಮತ್ತು ದೇವರ ಕರುಣೆಯ ಸಂಕೇತವಾಗಿದೆ. ಪ್ರತಿದಿನ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಮೊರೆ ಹೋಗುತ್ತಾರೆ. ಕಲಿಯುಗದ ಜೀವಂತ ದೇವರು ಎಂಬ ಬಿರುದನ್ನು ಪಡೆದಿರುವ ವೆಂಕಟೇಶ್ವರನು ಧೈರ್ಯ, ಶಾಂತಿ ಮತ್ತು ಧರ್ಮದ ಪ್ರತೀಕ ಹಿಂದೆಂದು ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಪಾರ್ವತಿಯನ್ನು ಉಬ್ಬಿಸುತ್ತಿದ್ದರು. ಅದರಲ್ಲಿ ಹುಟ್ಟಿದ ವಿಷವನ್ನು ಶಿವನು ಕುಡಿದರು. ಮೇಲೆ ವಿಷ್ಣುವು ತಮ್ಮ ಅವತಾರಗಳಲ್ಲಿ ಭಕ್ತರಿಗಾಗಿ ಭೂಮಿಯಲ್ಲಿ ಜೀವಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರೆಂದು ಪೌರಾಣಿಕ ಕಥೆಗಳು ಹೇಳುತ್ತವೆ. ವೆಂಕಟೇಶ್ವರ ಅವತಾರವದು ಭಕ್ತರ ಕಷ್ಟಗಳನ್ನು ತೆಗೆದು ಹಸಿವು ನೀಗಿಸುವ ದೇವತೆ. ಈ ದೇವಾಲಯದ ಪ್ರಸಿದ್ಧ ಲಡ್ಡು ಪ್ರಸಾದವು GI ಟ್ಯಾಗ್ ಪಡೆದಿದೆ. ಇದು ಯಾವುದೇ ಇತರ ಸ್ಥಳದಲ್ಲಿ ಲಭ್ಯವಿಲ್ಲ. ಈ ಲಡ್ಡು ದೇವರಿಗೂ ಪವಿತ್ರ ಅನ್ನದಂತೆಯೇ ಭಕ್ತರಿಗೆ ಶಕ್ತಿಯ ಸಂಕೇತ. ಒಂದು ಲಡ್ಡು ತಿನ್ನುವುದು ನಂಬಿಕೆ, ಶುದ್ಧತೆ ಮತ್ತು ದೇವರ ಅನುಗ್ರಹವನ್ನು ಅನುಭವಿಸುವಂತೆ. ತಿರುಪತಿಯಲ್ಲಿ ಲಕ್ಷಾಂತರ ಭಕ್ತರು ತಮ್ಮ ಕೂದಲನ್ನು ದಾನ ಮಾಡುತ್ತಾರೆ. ಇದನ್ನು ಮೋಕ್ಷದ ಮಾರ್ಗ ಎಂದು ಕರೆದಿದ್ದಾರೆ. ಇದು ಅಹಂಕಾರವನ್ನು ತ್ಯಜಿಸುವ ಕ್ರಮ. ನಮ್ಮ ಶರೀರದ ಒಂದು ಭಾಗವನ್ನೇ ತ್ಯಾಗ ಮಾಡುವ ಮೂಲಕ ನಾವು ದೇವನಿಗೆ ಸಂಪೂರ್ಣವಾಗಿ ಶರಣಾಗುತ್ತಿರುವುದನ್ನು ಸೂಚಿಸುತ್ತದೆ. ಸಂಕಷ್ಟದಲ್ಲಿದ್ದೀರಾ? ಆತ್ಮವಿಶ್ವಾಸ ಕಡಿಮೆಯೇ? ಒಮ್ಮೆ ತಿರುಪತಿಯ ಬಾಗಿಲಿಗೆ ಹೋಗಿ ಕಣ್ಣು ಮುಚ್ಚಿ ಆತ್ಮದೊಳಗಿನ ಶಕ್ತಿಯನ್ನು ಅನುಭವಿಸಿ. ಅಲ್ಲಿ ಇರುವ ಶಾಂತಿ, ನಂಬಿಕೆ ಮತ್ತು ಪ್ರೇರಣೆಯ ನದಿ ನಿಮ್ಮ ಜೀವನ ಬದಲಾಯಿಸಬಹುದು. ನಿಮ್ಮ ಅಂತರಾಳದಲ್ಲಿರುವ ಶಕ್ತಿಯನ್ನು ಎಚ್ಚರಿಸುವ ಪ್ರೇರಣಾದಾಯಕ ಕಥೆಗಳು ಮತ್ತು ವಿಡಿಯೋಗಳಿಗಾಗಿ ದಯವಿಟ್ಟು ಪವರ್ ವಿದಿನ್ ದೇವ್ಸ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಗೆ ಶಕ್ತಿ. ಧನ್ಯವಾದಗಳು.